ಹಾಯ್, ನನ್ನ ಹೆಸರು ಜಿಮ್ಮಿ ಅಂತ. ನಮಸ್ತೆ, ನನ್ನ ಹೆಸರು ಅಂದ್ರೆ ನಮಗ್ ಇಂಥದ್ದೇ ಅನ್ನೋ ಫಿಕ್ಸ್ಡ್ ಹೆಸರು ಯಾವ್ದು ಇಲ್ವಲ್ಲ, ಅದಕ್ಕೆ ಜನ ಇಂತ ಯೂನಿವರ್ಸಲ್ ಹೆಸರುಗಳು ಇಟ್ಟು ಕರೀತಾರೆ. ಓ, ಊಟ ಆಯ್ತಾ ನಿಮ್ದು? ಓ, ಯಾವಾಗೋ ತಿಂದೆ. ನಮ್ಮೂನವ್ರಂತೂ ನನಗೆ 3 ಹೊತ್ತು ರಾಯಲ್ ಕ್ಯಾನಿನೇ ಕೊಡೋದು. ಓನ್ಲಿ ಕ್ವಾಲಿಟಿ ಫುಡ್. ನಿಮಗಿನ್ನು ತಿನ್ನಕ್ ಏನು ಸಿಕ್ಕಿಲ್ಲ ಅಂತ ಅನ್ಸುತ್ತೆ. ನಿಮ್ದು 3 ಹೊತ್ತು ಒಂದೇ ಮೆನ್ಯೂ, ನಮ್ದು ಒಂದೊಂದು ಹೊತ್ತು ಒಂದೊಂದು ಮೆನ್ಯೂ. ಅದಂಗೆ ಏರಿಯಾಲಿ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಹೊತ್ತು ಒಂದೊಂದು ಐಟಮ್ ಮಿಕ್ಕಿರುತ್ತೆ. ಮಿಕ್ಕಿರೋದೇ ಅಲ್ವಾ ನಮಗ್ ಫುಡ್. ಒಂದೊತ್ತು ಚಿತ್ರಾನ್ನ, ಒಂದೊತ್ತು ಚಪಾತಿ, ಒಂದೊತ್ತು ಚಿಕನ್. ನಾವು ರಾಯಲ್ ಕ್ಯಾನಿನ್ ತಿಂದೇ ಇದ್ರು ರಾಯಲ್ ಆಗಿ ತಿಂತೀವಿ. ನೀವ್ ಯಾವಾಗ್ಲೂ ರೋಡಲ್ಲೇ ಬಿದ್ದಿರ್ತೀರಲ್ವಾ? ನಿಮ್ಗೆ ಯಾವ್ದೇ ತರ ಹುಷಾರ್ ತಪ್ಪೋದಾಗ್ಲಿ ಅಥವಾ ಅಲರ್ಜಿ ಆಗ್ಲಿ ಬರಲ್ವಾ? ಇಲ್ಲಪ್ಪ, ನಿಮ್ಗೆ ನಂಗೆ ಚಿಕ್ಕ ವಯಸ್ಸಲ್ಲಿ ವ್ಯಾಕ್ಸಿನ್ ಹಾಕ್ಸಿದ್ರು. ಮಂತ್ಲಿ ಮೆಡಿಕಲ್ ಚೆಕಪ್ ಬೇರೆ ಇರುತ್ತೆ. ಅಲರ್ಜೀಸ್ ಎಲ್ಲ ಬರೋ ಸೀನೇ ಇಲ್ಲ. ನಮಗ್ ಎಂತ ರೋಗ ಬಂದ್ರು ಅದನ್ನ ತಾಳ ತಾಕತ್ ನಮ್ ಬ್ಲಡ್ ಅಲ್ಲೇ ಐತೆ. ಯಾವ್ದೇ ವ್ಯಾಕ್ಸಿನ್ ಮೆಡಿಸಿನ್ ಬೇಕಿಲ್ಲ. ಬೇಕಿದ್ರೆ ನಮ್ಮಿಂದ ಬೇರೆಯವ್ರಿಗೆ ಅಲರ್ಜಿ ಬರ್ಬೋದು, ಆದ್ರೆ ನಮಗ್ ಯಾವ ಅಲರ್ಜಿನೂ ಬರಲ್ಲ. ಹೌದು, ನೀವ್ ಯಾವಾಗ್ಲೂ ಮನೇಲೇ ಇರ್ತೀರಲ್ವಾ? 24 ಗಂಟೆ ಮನೆ ಒಳಗೆ ತುರ್ಕೊಂಡು ಅದ್ ಏನ್ ಮಾಡ್ತಿರ್ತೀರಾ? ತಿಂತೀನಿ, ಟಿವಿ ನೋಡ್ತೀನಿ, ಟೈಮ್ ಪಾಸ್ ಆಗಿಲ್ಲ ಅಂದ್ರೆ ನಿದ್ದೆ ಮಾಡ್ತೀನಿ, ಆಟ ಸಾಮಾನ್ ಜೊತೆ ಆಟ ಆಡ್ತೀನಿ, ಓನರ್ ಕರ್ಕೊಂಡು ಹೋದ್ರೆ ವಾಕಿಂಗ್ ಹೋಗ್ತೀನಿ. ನಂದು ಆರಾಮ್ ಲೈಫ್ ಅಪ್ಪ. ನಿಮ್ದು ಬಿಡಿ, 24 ಗಂಟೆ ರೋಡಲ್ಲಿ ಅಲಿಯೋದ್ ಬಿಟ್ರೆ ಇನ್ನೇನಿರುತ್ತೆ ಕೆಲಸ. ಹಲೋ, ಈ ಏರಿಯಾದಲ್ಲಿ ಸೇಫ್ಟಿ ಮೇಂಟೈನ್ ಮಾಡೋ ಜವಾಬ್ದಾರಿ ನಂದು. ಗಾಡಿಲಿ ಯಾರಾದ್ರೂ ಫಾಸ್ಟ್ ಆಗಿ ಹೋಗ್ತಿದ್ರೆ ಅವ್ರ ಹಿಂದೆ ಫಾಲೋ ಮಾಡ್ಕೊಂಡು ಹೋಗಿ ಹೆದರ್ಸಿ ಸ್ಲೋ ಮಾಡಿಸ್ತೀವಿ, ಟ್ರಾಫಿಕ್ ಪೊಲೀಸ್ ತರ. ಈ ಏರಿಯಾದವ್ರು ಬಿಟ್ಟು ಯಾರಾದ್ರೂ ಹೊಸಬ್ರು ಬಂದ್ರೆ ಅವ್ರ ಮೇಲೆ ಒಂದ್ ಕಣ್ಣಿಟ್ಟಿರ್ತೀವಿ. ಕಳ್ತನ ಆಗ್ದಿರೋ ತರ ನೋಡ್ಕೋತೀವಿ, ಪೊಲೀಸ್ ಅವ್ರ ತರ. ನೀನು ಮನೇಲಿ ಇದ್ದಾಗ್ಲೇ ನಿಮ್ ಮನೇಲಿ 4 ಸತಿ ಕಳ್ತನ ಆಗಿತ್ತು. ಒಂದ್ಸತಿ ಕಳ್ರು ನಿನ್ನೆ ಎತ್ತಾಕೊಂಡು ಹೋಗಿದ್ರು. ನಿಮ್ ಓನರ್ ಕಾಸು ಕೊಟ್ಟು ಬಿಡ್ಸ್ಕೊಂಡ್ ಬಂದ್ರಂತೆ. ನನ್ನ ಎತ್ತಾಕೊಂಡು ಹೋಗಿದ್ ವಿಷಯ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಮ್ ಹುಡುಗರು ಎಲ್ಲಾ ಜಾಗದಲ್ಲೂ ಅವ್ರೆ, ಎಲ್ಲಾ ವಿಷಯನೂ ಬರ್ತಿರುತ್ತೆ. ನೀನ್ ಹೋಗ್ಚಿನ AC ಹಾಕೊಂಡು ಆಟ ಸಾಮಾನ್ ಜೊತೆ ಆಟ ಆಡೋಗು. ಓ ಯಜಮಾನ್ರೆ, ನೀವೇನ್ ಇಲ್ಲಿ ಉಚ್ಚೆ ಉಯ್ಬೇಕಿತ್ತು, ಅದಕ್ಕೆ ಓನರ್ ವಾಕಿಂಗ್ ಕರ್ಕೊಂಡ್ ಬಂದವ್ರೆ. ಉಚ್ಚೆ ಉಯ್ಯೋದಕ್ಕೆ ಓನರ್ ಕರ್ಕೊಂಡ್ ಬರ್ಬೇಕಾ? ನನ್ ನೋಡು, ದ ವರ್ಲ್ಡ್ ಇಸ್ ಮೈ ಟಾಯ್ಲೆಟ್. ಕರೆಂಟ್ ಕಂಬ, ಕಾರ್ ಟೈರು, ಕಸದ ತೊಟ್ಟಿ, ಎಲ್ ಬೇಕಂದ್ರೆ ಅಲ್ಲಿ. ಹೌದು, ನಿನ್ ಕತ್ತಿಗೆ ಏನಕ್ಕೆ ಯಾವಾಗ್ಲೂ ಚೈನ್ ಕಟ್ಟಿರ್ತಾರೆ? ವಾಕಿಂಗ್ ಬಂದಾಗ ನಿನ್ ತರ ಬೀದಿ ನಾಯಿ ಯಾವ್ದಾದ್ರು ಅಡ್ಡ ಬಂದ್ರೆ ನಾನು ಅದನ್ನ ಕಚ್ಚದೇ ಇರ್ಲಿ ಅಂತ ಕಟ್ಟಿರೋದು. ಓ ಜೋಕ್ಸ್, ಇದ್ವರ್ಗು ಎಷ್ಟ್ ಜನರನ್ನ ಕಚ್ಚಿದ್ಯಾ? ನಮ್ ಓನರ್ ಅವ್ರ ಫ್ರೆಂಡ್ ಮೊನ್ನೆ ಮನೆಗ್ ಬಂದಿದ್ದ. ನಾನು ಮನೆ ನಾಯಿ ಅವನ್ನ ಕಚ್ಚಲ್ಲ ಅಂತ ತುಂಬಾ ನಂಬಿದ್ದ. ಅವನ್ನೇ ಹಾಕೊಂಡ್ ಕಚ್ಬಿಟ್ಟೆ. ನೀನು 20 ಜನ, 50 ಹಸು, 200ಗಿಂತ ಜಾಸ್ತಿ ನಾಯಿಗಳನ್ನ ಕಚ್ಚಿದೀನಿ. ಇದು ನನ್ ಟ್ರ್ಯಾಕ್ ರೆಕಾರ್ಡ್ ಅಲ್ಲ, ಆಲ್ ಟೈಮ್ ರೆಕಾರ್ಡ್. ಏನು ನೀನ್ ಒಬ್ನೇ ಇದ್ಯಾ? ನಿನಗ್ ಫ್ರೆಂಡ್ಸ್ ಯಾರು ಇಲ್ವಾ? ಈ ಏರಿಯಾ ಮಾತ್ರ ಅಲ್ಲ, ಈ ಅಕ್ಕಪಕ್ಕ ಎಲ್ಲ ಏರಿಯಾದಲ್ಲೂ ನಮ್ ಫ್ರೆಂಡ್ಸ್ ಅವ್ರೆ. ನಾನ್ ಬರ್ತಿದ್ರೆ ಬೊಗಳಿ ಸಲಾಮ್ ಅಂತಾರೆ, ಅದು ನಮ್ ಫ್ರೆಂಡ್ಶಿಪ್. ನಾವೆಲ್ಲ ಸೇರ್ಕೊಂಡು ಅದ್ ಎಷ್ಟ್ ಜನರನ್ನ ಕಚ್ಚಿದ್ವೋ ಏನೋ. ನಿನಗ್ ಯಾರು ಫ್ರೆಂಡ್ಸ್ ಇಲ್ವಾ? ನಮ್ ಓನರ್ ನಂಗೊಂದ್ ಟೆಡ್ಡಿ ಬೇರ್ ಕೊಡ್ಸಿದ್ದಾರೆ. ಇಸ್ ಮೈ ಬೆಸ್ಟ್ ಫ್ರೆಂಡ್. ನಮ್ ಮನೇಲಿ ಆತರ ಆಟ ಸಾಮಾನ್ಗಳು ಎಷ್ಟೊಂದಿದೆ ಗೊತ್ತಾ? ಮರಿ, ನೀನ್ ಆಟ ಸಾಮಾನ್ ಜೊತೆ ಆಟ ಆಡ್ತೀಯ, ನಾವು ರೋಡಲ್ಲಿ ಓಡಾಡೋರ್ ಸಾಮಾನ್ ಜೊತೆ ಆಟ ಆಡ್ತೀವಿ. ನಿನಗೆ ಮಕ್ಳು ಮರಿ ಯಾರು ಇಲ್ವಾ? ಈ ಏರಿಯಾದಲ್ಲಿ ಬೀದಿ ನಾಯಿಗಳ ಪಾಪ್ಯುಲೇಷನ್ ಜಾಸ್ತಿ ಆಗೋದಕ್ಕೆ ಕಾರಣನೇ ನಾನು. ವಾರಕ್ಕೊಂದ್ ಡಜನ್ ಹುಟ್ಟಿರ್ತವೆ. ನಮ್ ಕೆಪಾಸಿಟಿ ಆ ತರದ್ದು. ನಿನಗೆ ಅದು ಗೊತ್ತು. 2 ಸಲ ಕ್ರಾಸಿಂಗ್ ಮಾಡಿಸಿ ನಿಮ್ ಓನರು ನಿನ್ ಮರಿಗಳನ್ನ ಮಾರ್ಕೊಂಡವನೆ. ಎಲ್ಲಾ ಮುಗಿದ್ಮೇಲೆ ನಿನ್ಗೆ ಆಪರೇಷನ್ ಮಾಡಿಸಿ ಮನೇಲಿ ಕೂರ್ಸವನೆ. ಇವಾಗ ನಿನ್ನ ಹತ್ರ ಆಟ ಸಾಮಾನ್ ಇದ್ರು ಅದ್ರ ಜೊತೆ ಆಟ ಆಡೋದಕ್ಕಾಗಲ್ಲ. ಹೋಗು, ನಿಮ್ ಮನೇಲಿ ನಿನ್ ಟೆಡ್ಡಿಗೋ ಅಥವಾ ಯಾವ್ದಾದ್ರು ದಿಂಬುಗೋ ಹೋಗಿ ನಮಸ್ತೆ ಸರ್. ಏನ್ ಈ ಕಡೆ ಸಣ್ಣ ಗಾಯ ಆಗಿತ್ತು, ನಮ್ ಓನರ್ ಡಾಕ್ಟರ್ ಹತ್ರ ಕರ್ಕೊಂಡ್ ಹೋಗ್ತವ್ರೆ. ಡಾಕ್ಟ್ರು ನನಗ್ ಏಟಾದ್ರೆ ನಮ್ ಓನರ್ ನೋವಾಗುತ್ತೆ, ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗಿ ವಾಸಿ ಮಾಡಿಸ್ತಾರೆ. ನಿನ್ ಜೀವನದಲ್ಲಿ ಹಾಸ್ಪಿಟಲ್ ಮುಖ ನೋಡಿದ್ಯಾ? ಲೇ ಅಪ್ಪಿ, ನನಗ್ ಗಾಯ ಆದ್ರೆ ನಾಲ್ಗೆಲೆ ನೆಕ್ಕಿ ನೆಕ್ಕಿ ಹೋಗಿಸ್ಬಿಡ್ತೀನಿ. ನನಗ್ ನಾನೇ ಮೆಡಿಸನ್. ನಾನ್ ಎಲ್ಲಿಗೆ ಹೋಗ್ಬೇಕಿದ್ರು ಕಾರಲ್ಲಿ ಓಡಾಡ್ತೀನಿ. AC ಆರಾಮಾಗಿ ಜಮ್ ಅಂತ ಹೋಗ್ತೀನಿ. ನಿನ್ ತರ ನಡ್ಕೊಂಡೆಲ್ಲ ಹೋಗಲ್ಲ ನಾನು. ನೀನ್ ಓಡಾಡೋ ಕಾರ್ 4 ಟೈರ್ ಮೇಲೆ, ನಾನು ಹುಚ್ಚೆ ಉಜ್ಜಿದೀನಿ. ಕಾರಲ್ಲಿ ಓಡಾಡದೆ ಇದ್ರು ನಮ್ ಕಾಲು ಕಾರ್ಗಿಂತ ಸ್ಪೀಡು. ನನಗ್ ನಿನ್ ತರ ಓನರ್ ಮಾತನ್ನ ಕೇಳೋ ಅವಸರನೇ ಇಲ್ಲ. ಸ್ಟ್ಯಾಂಡು, ಸಿಟ್ಟು, ಜಂಪು, ಕಚ್ಚು. ಓನರೇ ಇಲ್ಲ ಅಂದ್ಮೇಲೆ ಇನ್ ಯಾರ ಮಾತನ್ನ ಕೇಳೋದು? ಮೈ ಲೈಫ್ ಮೈ ರೂಲ್ಸ್. ನಮ್ ಬೀದಿ ನಾಯಿಗಳಿಗೆ ರಾತ್ರಿ 12 ಗಂಟೆ ಆದ ತಕ್ಷಣ ದೆವ್ವಗಳು ಕಾಣೋ ಸೂಪರ್ ಪವರ್ ಇದೆ. ಓ ಅಂತ ಕೂಗಿ ಎಲ್ಲಾ ಜನರಿಗೂ ತಿಳಿಸ್ತೀವಿ. ನಿನಗೆ ಯಾವ ಸೂಪರ್ ಪವರ್ ಐತಪ್ಪಿ? ನಮ್ ಓನರ್ ನನ್ನ ತಿಂಗಳಿಗೊಂದ್ಸಲಿ ಗ್ರೂಮಿಂಗ್ ಕರ್ಕೊಂಡು ಹೋಗ್ತಾರೆ. ಸ್ನಾನ ಮಾಡಿಸಿ, ನೇಲ್ ಕಟ್ ಮಾಡಿಸಿ, ಹೇರ್ ಕಟ್ ಮಾಡಿಸಿ ನೀಟಾಗಿ ಇಟ್ಕೋತಾರ ನನ್ನ. ನೀನು ಮಳೆಲೆ ನೆನ್ಕೊಂಡ್ ಬಂದು ಅದನ್ನೇ ಸ್ನಾನ ಅಂತ ಅನ್ಕೊಂತೀಯ. ಹಾಪ, ನೀನ್ ಎಷ್ಟೇ ಕ್ಲೀನ್ ಆಗಿ ಸ್ನಾನ ಮಾಡ್ಕೊಂಡು ನೀಟಾಗಿದ್ರು ನೀನು ನಂತರ ಬೌ ಬೌ ಅಂತ ತಾನೇ ಬೊಗಳೋದು.